ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಂದು ಹೊಸ ಫೋರ್ಕೆ ತಗೊಂಡ್ ಬನ್ನಿ. ತಗೊಳತ್ಗೆ ಏನೋ ಅಂದೆ ಪಾರ್ವತಿ, ಏನ್ ಮಾಡ್ತಿದೀಯಾ? ನಾನೇನಂದೆ? ನನ್ ಮಾವನ್ಗೆ ಏನೋ ಅಂದೆ. ನನ್ ಮಾವನ್ಗೆ ನನ್ ಮುಂದೆನೆ ಕೆಟ್ಟಾಗಿ ಮಾತಾಡ್ತೀಯನೋ ಬಿಕ್ನಾಸಿ ನಾಯಿ. ಯಾರ ಬಗ್ಗೆ ಮಾತಾಡ್ತಿದ್ಯೋ? ನೀನು ಕಣೋ ನಾಯಿ, ನೀನು ನಮ್ಮ ಅಂಗಡಿಗೆ ಬಂದು ನನ್ ಮಾವನ್ನೇ ಬಿಕ್ನಾಸಿ ಅಂತೀಯನೋ ಬಿಕ್ನಾಸಿ. ನನ್ ಮಾವನ್ ಬಗ್ಗೆ ಏನೋ ಗೊತ್ತು ನಿನ್ಗೆ? ಏನ್ ಗೊತ್ತು ನಿನ್ಗೆ? ನನ್ ಮಾವನ್ ಕಾಲಿನ ಧೂಳ್ನ ನಿನ್ ಜೇಬಲ್ಲಿ ಇಟ್ಕೊಂಡು ಓಡಾಡು. ನೀನ್ ಮಾಡಿರೋ ಪಾಪ ಎಲ್ಲ ಕರ್ಗೋಗ್ಬಿಡತ್ತೆ. ಒಂದೇ ಒಂದ್ಸಲ ನಿನ್ ಹಣೆನ ನನ್ ಮಾವನ್ ಪಾದಕ್ ಸೋಕ್ಸ್ ನೋಡೋ, ನಿನ್ ಜನ್ಮ ಪಾವನಾಗೋಗುತ್ತೆ. ಅಂತ ತ್ಯಾಗ ಮೂರ್ತಿನ ಬಿಕ್ನಾಸಿ ಅಂತೇನೋ ಬಿಕ್ನಾಸಿ ನಾಯಿ. ಏನು ಅನ್ಕೊಂಡಿದ್ಯಾ? ನಿನ್ನ ನೀನು ಏನ್ ಅನ್ಕೊಂಡಿದ್ಯಾ? ಯಾವ ಮುಖ ಇಟ್ಕೊಂಡು ನನ್ ಜೊತೆ ಮಾತಾಡಕ್ ಬಂದಿದ್ಯೋ? ಯಾವ ಮುಖ ಇಟ್ಕೊಂಡ್ ಬಂದಿದ್ಯಾ? ಏಯ್, ನಿನ್ ಜೊತೆ ನಾನಲ್ಲ, ಈ ಜಗತ್ತಲ್ಲಿ ಯಾವ ಹೆಣ್ಣಿಗೂ ನಿನ್ ಜೊತೆ ಬದುಕಕ್ಕಾಗಲ್ಲ ಕಣೋ. ಅಂತ ನೀಚ ನೀನು. ನೀನು ಒಬ್ನೇ ಅಲ್ಲ, ನಿನ್ ಇಡೀ ಫ್ಯಾಮಿಲಿನ ನೀಚ್ ಬುದ್ಧಿ ಇರೋರು. ಸಮಾಧಾನ ಮಾಡ್ಕೊ ಬಾರು. ನಿಮ್ ಇಡೀ ಫ್ಯಾಮಿಲಿ ನನ್ ಮಾವನ್ ಒಂದ್ ರೋಮಕ್ಕೂ ಸಮ ಇಲ್ಲ. ನನ್ ಮುಂದೆ ನಿಂತ್ಕೊಂಡು ನನ್ ಮಾವನ್ ಬಗ್ಗೆ ಇನ್ನೊಂದೇ ಒಂದ್ ಮಾತಾಡೋ. ನೀನು ಮಾತಾಡ್ ನೋಡು. ಏಯ್, ನನ್ ಮಾವ ಬರೀ ಮನುಷ್ಯ ಅಲ್ಲ ಕಣೋ, ದೇವ್ರು ಕಣೋ, ದೇವ್ರು. ದೇವ್ರ ಮುಂದೆ ನಿಂತ್ಕೊಂಡು ತಪ್ಪ ಮಾತಾಡ್ತೀಯಾ? ನಿನ್ನ ಸೀಳ್ಬಿಡ್ತೀನಿ ನಾನು. ಬಾರೋ, ಗೌಡ್ರೆ ಸುಮ್ಕೆ ಹೋಗಿ ಗೌಡ್ರೆ, ಪರ್ಕೆಲ್ಲ ಹೊಡೆದು ಎಣೆ ಎತ್ಬಿಡ್ತಾರೆ. ಹೋಗಿ ಗೌಡ್ರೆ, ಯಾ ಮಕ್ಕ ಬೇರೆ ನೋಡ್ತಾರೆ. ಹೋಗಿ ಗೌಡ್ರೆ. ನಿತ್ಕೊಳ್ಳೋ. ಎಲ್ಲಿಗೆ ಹೋಗ್ತಿದ್ಯಾ? ಇವತ್ ನಿನ್ ಜನ್ಮ ಜಾಲಾಡ್ಬಿಡ್ತೀನಿ. ನನ್ ಮಾವನ್ ಬಗ್ಗೆನೆ ಕೆಟ್ಟಾಗಿ ಮಾತಾಡ್ತೀಯಾ? ನೀರ್ ಸಣ್ಣ ಮಗನೇ, ಇನ್ನೊಂದ್ಸಲ ಈ ಕಡೆ ಬಾರೋ, ಅಡ್ಡ ಸಿಕ್ಕಾಕ್ಬಿಡ್ತೀನಿ. ಪಾರು, ಅದ್ ನೀನಾ? ಅಯ್ಯೋ, ನನಗೆ ನಂಬಕ್ಕಾಗ್ತಿಲ್ಲ. ನಾನು ಹಾಗೆಲ್ಲ ಬಿಹೇವ್ ಮಾಡೋದಾ? ಹೇ ಪಾರು, ಏನೇ ನೀನು ಬೀದಿಲ್ ನಿಂತು ಜಗಳ ಮಾಡೋ ಆಂಟಿ ತರ ಆಗೋದಿಯಲ್ಲೇ. ಆದ್ರೂ ನಾರಿ ತರ ಇದ್ದೋಳು ಮಾರಿ ತರ ಯಾವಾಗ ಆದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಮಾವ, ಸಾರಿ. ಯಾಕತ್ಗೆ? ಅದು ನಾನು ರೋಡಲ್ಲಿ ನಿಂತು ಹಾಗೆಲ್ಲ ಬಿಹೇವ್ ಮಾಡ್ಬಿಟ್ನಲ್ಲ, ಅದಕ್ಕೆ ಪಾಪ ಮಾವಂಗೆ ಬೇಜಾರಾಗಿರುತ್ತೇನೋ. ಸಾರಿ ಮಾವ. ಪರವಾಗಿಲ್ಲ ಬಿಡು ಪಾರು. ಆದ್ರೂ ಯಾವತ್ತು ಹಿಂಗ ಆಡ್ತಿದ್ದವಳು ಇದಕ್ಕಿದ್ದಂಗೆ ಹಿಂಗ ಆಡ್ಬಿಟ್ಟಲ್ಲ, ಅದಕ್ಕೆ ನಾವೆಲ್ಲ ಭಯ ಬಿತ್ತು ಆಟೆಯ. ಇಲ್ಲ ಮಾವ, ನಾನಿವತ್ತು ಹಂಗಾಡ್ದೆ ಅಂದ್ರೆ ನನಗೆ ಆಶ್ಚರ್ಯ ಆಗ್ತಿದೆ. ನಾನು ಮ್ಯಾಕ್ಸಿಮಮ್ ಅಂದ್ರೆ ಮನ್ಸಲ್ಲಿ ಬೈಕೋತೀನಿ, ಇಲ್ಲ ತುಂಬಾ ಕೋಪ ಬಂದ್ರೆ ಯು ಇಡಿಯಟ್, ಯು ರಾಸ್ಕಲ್ ಅಂತ ಬೈತೀನಿ ಮಾವ. ಈ ಥರ ಎಲ್ಲ ಆಡ್ದೆ ಅಂದ್ರೆ ನಂಗೆ ನಂಬಕ್ಕಾಗ್ತಿಲ್ಲ. ಅಲ್ಲ ಅದಕ್ಕೆ ಇವೆಲ್ಲ ನಿಮ್ಗೆ ಹೇಗೆ ಬರೋದಕ್ಕೆ ಸಾಧ್ಯ? ನೀನ್ ಬೇರೆ ಸಿಟಿಲಿ ಓದಿರೋಳು, ಈ ತರ ಬಿಹೇವಿಯರ್ ನಿನಗೆ ಬರೋಂಗಿಲ್ಲ ಅಲ್ವಾ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಅಲ್ಲ, ಹಳ್ಳಿಲಿ ಬೆಳೆದಿರೋ ನನ್ನ ತಂಗಿರಿ ಹಂಗೆ ಜಗಳ ಆಡಕ್ಕಿಲ್ಲ ಪಾರು. ಆದ್ರೂ ಇತ್ತೆಪ್ಪಲ್ವಾ, ಇನ್ನೊಂದ್ ಕಿತ ಸಮಾಧಾನವಾಗಿರ್ಬೇಕು. ತಪ್ಪ್ಯಾ ಕಣ, ನೀ ಸುಮ್ನಿರೋ.
ಅದ್ಗೆ ನೀವ್ ಸರಿಯಾಗೇ ಮಾಡಿದ್ದೀರಾ ಬಿಡಿ. ನಂಗಂತೂ ಈ ಹಾಲಿಗೆ ಜೇನುತುಪ್ಪ ಬಾಳೆಹಣ್ಣು ಸಕ್ಕರೆ ಹಾಕೊಂಡು ಚೆನ್ನಾಗಿ ಕಲ್ಸಿ ಪಂಚಾಮೃತ ಕುಡ್ದಷ್ಟೇ ಖುಷಿ ಆಗ್ತಿದೆ. ಅದ್ಗೆ ಇನ್ಮೇಲೆ ನಾವು ನೀರ್ ಹಿಡಿಯಕ್ ಹೋಗ್ತೀವಲ್ಲ ಅವಾಗ ನೀವು ನಮ್ ಜೊತೆಗ್ ಬನ್ನಿ. ನಿಮ್ಮನ್ನ ನೋಡಿ ಅಲ್ಲಿರೋ ಆಂಟಿದಿರೆಲ್ಲ ಹೆದರ್ಕೊಂಡ್ಬಿಡ್ಬೇಕು. ಅವಾಗ ನಮ್ ಕಡೆನೆ ಫಸ್ಟ್ ತುಂಬಿಸೋದು. ಚೋಟು ಹಂಗೆಲ್ಲ ಮಾತಾಡ್ಬಾರ್ದು, ಸುಮ್ಕಿರು. ಅತ್ತಿಗೆಗೆ ದೃಷ್ಟಿ ಆಗೈತೆ, ಬನ್ನಿ ಎಲ್ರು ತೆಗಿಯೋಣ. ಮಾಸ್ತಿ ಕೊಪ್ಲವ್ರ ಕಣ್ಣು, ಮಾರಿ ಗುಡಿಯವ್ರ ಕಣ್ಣು, ಅಣ್ಣನ್ ಕಣ್ಣು, ಗೋಡಂಬಿ ಕಣ್ಣು, ಗೊರ್ಕೆ ಕಣ್ಣು, ಬೆಂಗಳೂರು ಕಣ್ಣು, ಎಲ್ಲಾರ ಕೆಟ್ಟ ಕಣ್ಣು ಹೋಗ್ಲಿ. ಚೋಟು ಇದನ್ನ 3 ದಾರಿ ಕೂಡುತ್ತಲ್ಲ ಅಲ್ಲಿ ಹಾಕ್ಬಿಡ್ಬಾ. ಆಮೇಲೆ ಬರೋವಾಗ ಹಿಂತಿರುಗಿ ನೋಡ್ಬೇಡ ಆಯ್ತಾ? ಶಿಷ್ಯ ಎಲ್ರು ಸೇರಿ ಅದಕ್ಕೆ ದೃಷ್ಟಿ ತೆಗ್ದಿದೀವಲ್ಲ, ದೃಷ್ಟಿ ಭಾರ ಆಗೋಗಿರತ್ತೆ. ಅದಕ್ಕೆ ನಾನು ರಮ್ಯಾ ಇಬ್ರು ಹೋಗಿ ಹಾಕಿ ಬರ್ತೀವಿ ಆಯ್ತಾ? ಬಾರೆ ಚೋಟು. ಅದಕ್ಕೆ ಕೆಲವು ಸಲ ನಾವಲ್ಲದೆ ಇರೋ ನಾವು ನಮ್ಮೊಳಗಿಂದ ಹೊರಗೆ ಬಂದ್ಬಿಡ್ತೀವಿ. ಏನು ಯಾಕೆ ಅಂತ ಯೋಚನೆ ಮಾಡಿದ್ರೆ ಕೆಲವೊಬ್ರಿಗೆ ಉತ್ತರ ಸಿಗ್ಬೋದು, ಆದರೆ ಇನ್ನು ಕೆಲವೊಬ್ರಿಗೆ ಸಿಗಲ್ಲ. ಇಷ್ಟು ವರ್ಷ ನೀವು ಹಾಗೆ ರಿಯಾಕ್ಟ್ ಮಾಡದೇ ಇದ್ದವರು ಇವಾಗ ರಿಯಾಕ್ಟ್ ಮಾಡಿದ್ದೀರಾ ಅಂದರೆ ಅದಕ್ಕೆ ಬಲವಾದ ಕಾರಣ ಇದ್ದೇ ಇರುತ್ತೆ. ನಿಧಾನವಾಗಿ ಯೋಚನೆ ಮಾಡಿ, ಅದಕ್ಕೆ ಎಲ್ಲ ಸರಿ ಹೋಗುತ್ತೆ. ಈಗ ದೃಷ್ಟಿ ತೆಗ್ದಾಯ್ತಲ್ಲ, ಎಲ್ಲ ಸರಿ ಹೋಯ್ತದೆ. ಅದಕ್ಕೆ ಎಲ್ಲರೂ ತಿಳಿದವರು, ಅವ್ರಿಗೇನೇನು ಅನ್ಸಿದ್ಯೋ ಎಲ್ಲನೂ ಹೇಳ್ಬಿಟ್ಟು ಹೋದ್ರು. ಆದರೆ ನನಗೆ ಆಟೊಂದು ತಿಳುವಳಿಕೆ ಇಲ್ಲ. ಆದರೂ ನನ್ನ ಮನಸ್ಸಲ್ಲಿ ಒಂದು ಮಾತೈತೆ, ಹೇಳ ರಾಣಿ. ನಿಂಗೆ ತಿಳುವಳಿಕೆ ಇಲ್ಲ ಅಂತ ಯಾರು ಹೇಳ್ದವರು? ಅದೇನೇ ಇದ್ರು ಹೇಳು. ಅದಕ್ಕೆ ಮಾರಿಗುಡಿ ಶಿವಗೆ ಅಥವಾ ನಿನ್ನ ಅತ್ತೆ ಮಗ ಶಿವಗೆ ಯಾರನ್ನ ಹಿಂಗೆ ಅಂದಿದ್ದಿದ್ರೆ ನೀನು ಹಿಂಗೆ ಆಡ್ತಾನೆ ಇರಲಿಲ್ಲ. ಆದರೆ ಅವಮಾನ ಆಗಿದ್ದು ನಿನ್ನ ಕುತ್ತಿಗೆ ತಾಳಿ ಕಟ್ಟಿರೋ ನಿನ್ನ ಗಂಡ ಶಿವಗೆ. ನಿನ್ನ ಗಂಡನ ಬಗ್ಗೆ ಯಾರೇ ಏನೇ ತಪ್ಪಾಗಿ ಮಾತಾಡಿದ್ರು ನೀನು ಸಹಿಸಲ್ಲ ಕಣದ್ಗೆ. ಅದಕ್ಕೆ ಇದೇ ಉದಾಹರಣೆ. ನಿನ್ನ ನೀನೇ ಮರೆತು ಎದುರುಗಡೆ ಯಾರಿದ್ದಾರೆ ಅಂತನೂ ನೋಡದೆ ಹೋರಾಡಕ್ಕೆ ನಿಲ್ತೀಯ ಅಂದರೆ ನಿನ್ನ ತಾಳಿಗಿರೋ ತಾಕತ್ತು, ನಿನ್ನ ದಾಂಪತ್ಯಕ್ಕಿರೋ ನೀಯತ್ತು. ತಪ್ಪು ಮಾತಾಡಿದ್ರೆ ಹೊಟ್ಟೆಗಾಕೋ, ಸರಿ ಮಾತಾಡಿದ್ರೆ ಮನ್ಸಿಗೆ ಹಾಕೋ. ನನ್ನ ಮಾವನ್ಗೆ ನನ್ನ ಮುಂದೆನೆ ಕೆಟ್ಟಾಗಿ ಮಾತಾಡ್ತೀಯೋ ಬಿಗ್ನಾಸಿ ನಾಯಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.